ಪ್ರಕಾಶ್ ಬರ್ಬರ ಹತ್ಯೆ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಬೆಂಗಳೂರಿನ HSR ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ರಾಜ್ಯದ 38ನೇ DG IGP ಆಗಿದ್ದಂಥ ಓಂ ಪ್ರಕಾಶ್ 1981ರ ಬ್ಯಾಚ್ನ IPS ಅಧಿಕಾರಿ ಓಂ ಪ್ರಕಾಶ್ ಬರ್ಬರ ಹತ್ಯೆ ಆಗಿದೆ. ಓಂ ಪ್ರಕಾಶ್ ಪತ್ನಿ HSR ಲೇಔಟ್ ಪೊಲೀಸರ ವಶಕ್ಕೆ. ಕರ್ನಾಟಕದ ಮಾಜಿ ಪೊಲೀಸ್ ಮಹಾನಿರ್ದೇಶಕ ಓಂ ಪ್ರಕಾಶ್ ಕೊಲೆಯಾಗಿದ್ದಾರೆ. ಬೆಂಗಳೂರಿನ HSR ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂಥ ನಿವಾಸ. ಓಂ ಪ್ರಕಾಶ್ ಈಗ ರಕ್ತದ ಮಡುವಿನಲ್ಲಿ ಬಿದ್ದಿದ್ದಾರೆ ಎನ್ನುವಂಥ ಮಾಹಿತಿ. ಸ್ಥಳಕ್ಕೆ HSR ಲೇಔಟ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ. 1981ರ ಬ್ಯಾಚ್ನ IPS ಅಧಿಕಾರಿ ಕೂಡ ಇವರು ಆಗಿದ್ರು. ಮಾಜಿ DG IGP ಓಂ ಪ್ರಕಾಶ್ ರಾವ್ ಕೊಲೆ ಪ್ರಕರಣ. ಪೊಲೀಸರು ಪತ್ನಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಚಾಕುವಿನಿಂದ ಇರಿದು ಕೊಲೆ ಮಾಡಿರೋದು. ಮನೆ ತುಂಬಾ ರಕ್ತ. 10 ದಿನಗಳ ಹಿಂದೆ ಮನೆಯಲ್ಲಿ ಜಗಳ ನಡೆದಿತ್ತಂತೆ. ಹೆಂಡತಿ ಅಥವಾ ಮಗಳು ಇವರಿಬ್ಬರಲ್ಲಿ ಅಥವಾ ಇಬ್ಬರು ಸೇರಿ ಕೊಲೆ ಮಾಡಿರುವಂತ ಶಂಕೆಯಲ್ಲಿ ವ್ಯಕ್ತ ಆಗ್ತಿರೋದು. ಪೊಲೀಸ್ನವರು ಮನೆಗೆ ಹೋದ್ರೂ ಕೂಡ ಬಾಗಿಲು ಬಡಿದ್ರೂ ಕೂಡ ಬಾಗಿಲನ್ನ ತೆರೆದಿಲ್ಲ. ಓಂ ಪ್ರಕಾಶ್ ಮೃತದೇಹ ಸೆಂಟ್ ಜಾನ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ನಿವೃತ್ತ ಪೊಲೀಸ್ ಅಧಿಕಾರಿ ಆಗಿರುವಂತಹ ಸಂಗ್ರಾಮ್ ಸಿಂಗ್ ಅವರಿಗೆ ನಮ್ಮೊಂದಿಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸಂಗ್ರಾಮ್ ಸಿಂಗ್ ಅವರೇ ನಮಸ್ಕಾರ. ನಮಸ್ಕಾರ. ವಿಚಾರ ಗೊತ್ತಾಯ್ತು ಅಂತ ನಾನು ಭಾವಿಸ್ತೀನಿ. IPS ಅಧಿಕಾರಿ ಡಿಜಿಪಿ ಇವರು ಓಂ ಪ್ರಕಾಶ್ ಅವರು ಏನೋ ಮರ್ಡರ್ ಆಗಿದ್ದಾರೆ ಅಂತ ಹೇಳಿದ್ರೆ ಗೊತ್ತಾಯ್ತು. HSR ಲೇಔಟ್ ಅಲ್ಲಿ ಅವರು ಸ್ವಲ್ಪ ಇನ್ವಾಲ್ವ್ ಆಗಿರಬಹುದು ಅಂತ ಕಾಣಿಸ್ತಾ. ಯಾಕಂದ್ರೆ ಡಿಜಿ ಅವರು ಈ ಇಂಟರ್ಫಿಯರ್ ವಿತ್ ಇದ್ರ ಹತ್ರ ಬಿಡದಿ ಹತ್ರ ಕ್ವಾರಿ ಇದೆಯಲ್ಲ, ಮೈನಿಂಗ್ ವಿಚಾರವಾಗಿ, ಮೈನಿಂಗ್ ವಿಚಾರವಾಗಿ, ಕಲ್ಲು ಗಣಿಗಾರಿಕೆ ವಿಚಾರವಾಗಿ ಅದರಲ್ಲಿ ಇನ್ವಾಲ್ವ್ ಆಗಿದ್ರು. ಯಾರು ಅವ್ರ ಸನ್ಗೆಲ್ಲ ಇದು ಮಾಡಿದ್ರೆ ಇವರು ಸಹ ಇನ್ವಾಲ್ವ್ ಆಗಿದ್ರು. ಅದರಲ್ಲಿ ಕ್ವಾರಿನಲ್ಲಿ ಇದಾಗಿರುವಾಗ ಅವ್ರ ಸಣ್ಣು ಇದ್ರು. ಯಾಕಂದ್ರೆ ಇಲ್ಲಿ ಕ್ವಾರಿ ಇದು ಬಹಳ ದೊಡ್ಡ ಒಂದು ಕ್ವಾರಿ ಇತ್ತು. ಈಗ ಸ್ಟಾಪ್ ಆಗಿದೆ ಆಫ್ಟರ್ ದಟ್ ಇನ್ಸಿಡೆನ್ಸ್. ಈಗ ಅಲ್ಲಿ ಕ್ವಾರಿ ಕಾಂಟ್ರಾಕ್ಟರ್ಸ್ ಯಾರ ಸೇರ್ಕೊಂಡಿದೆ ಮಾಡಿರ್ಬೇಕು ಅಷ್ಟೇ. ಅಲ್ಲ, ಈಗ ಯಾವೆಲ್ಲ ಅನುಮಾನಗಳು ವ್ಯಕ್ತವಾಗುತ್ತೆ? ಯೂಶಲಿ ಪೊಲೀಸರು ಇಂಥ ಒಂದು ಪ್ರಕರಣಗಳನ್ನ ಗಂಭೀರವಾಗಿ ತಗೊಳ್ತಾರೆ ಸಂಗ್ರಾಮ್ ಸಿಂಗ್ ಸರ್. ಹೌದು ಸರ್, ಈಗ ತಗೊಳ್ಳೇಬೇಕು. ಯಾಕಂತ ಹೇಳಿದ್ರೆ ಅವರು DG ಆಗಿದಾಗ ಇದೆಲ್ಲ ಬಂದಿತ್ತು. ಇದೆಲ್ಲ ಯಾಕಂತ ಹೇಳಿದ್ರೆ ಅವರು ಕ್ವಾರಿಗೆ ಅವ್ರ ಸಣ್ಣಗೆ ಅಪಾಯಿಂಟ್ಮೆಂಟ್ ಮಾಡಿದೆ, ಎಲ್ಲ ನೋಡ್ಕೊಳಪ್ಪ ಅಂತ ಹೇಳಿದೆ. ಇವರು ಸ್ಪಾಟ್ ವಿಸಿಟ್ ಮಾಡಿದ್ದಾರೆ ಕ್ವಾರಿ ಹತ್ರ. ಅದು ನಾವು ಪೇಪರ್ ಅಲ್ಲಿ ಓದಿದ್ದು. ಮತ್ತೆ ನಮ್ಗೆ ಯಾಕೆ ರಿಟೈರ್ಡ್ ಆಗಿದ್ರಲ್ಲ ಅಂತ ಹೇಳಿದ್ರೆ ನಾವು ಸುಮ್ಮನೆ ಇದ್ರೆ ಈಗ ಮರ್ಡರ್ ಆಗಿದೆ ಗೊತ್ತಾಗುತ್ತೆ. ಯಾಕಂದ್ರೆ ವಿತಿನ್ 1 or 2 days ಹೂ ಹ್ಯಾಸ್ ಕಮಿಟೆಡ್ ದಿ ಮರ್ಡರ್ ಅನ್ನೋದು ಗೊತ್ತಾಗುತ್ತೆ. ಈಗ ಯೂಶಲಿ ಇನ್ವೆಸ್ಟಿಗೇಷನ್ ಹೇಗೆ ಸ್ಟಾರ್ಟ್ ಮಾಡ್ತಾರೆ? ಮೊದಲಿಗೆ ನಾವೆಲ್ಲ ಕ್ರೈಮ್ ರಿಪೋರ್ಟಿಂಗ್ ಮಾಡಬೇಕಾದ್ರೆ ನಮಗೆ ಗೊತ್ತಿರೋಂಥದ್ದು ಫಸ್ಟ್ ಸ್ಪಾಟ್ಗೆ ಹೋಗ್ತಾರೆ. ಸ್ಪಾಟಲ್ಲಿ ಒಂದಷ್ಟು ಸ್ಥಳವನ್ನು ಮಹಜರ್ ಮಾಡ್ತಾರೆ, ಸ್ಕೆಚ್ ಮಾಡ್ಕೊಳ್ತಾರೆ. ಅದಾದ ಬಳಿಕ ಮೃತದೇಹವನ್ನು ಮಾರ್ಚರಿಗೆ ಶಿಫ್ಟ್ ಮಾಡುವಂಥ ಕೆಲಸವನ್ನ ಮಾಡ್ತಾರೆ. ಇಲ್ಲ ಸರ್, ಈಗ ಯಾಕಂತ ಹೇಳಿದ್ರೆ ಅಷ್ಟೊಂದು ಬ್ಲಡ್ ಮನೆಯಲ್ಲೆಲ್ಲ ಬಂದಿರುವಾಗ ಅವರು ಫುಟ್ ಪ್ರಿಂಟ್ಸ್ ಆಗ್ಲಿ ಅಥವಾ ಇದು ಫಿಂಗರ್ ಪ್ರಿಂಟ್ಸ್ ಆಗ್ಲಿ ಯಾವ್ದಾನ ಒಂದು ಟ್ರೇಸ್ ಆಗುತ್ತೆ. ಯಾಕಂದ್ರೆ ವೆರಿ ಹೆಫ್ಟಿ ಪರ್ಸನ್ ಯಾರು ಓಂ ಪ್ರಕಾಶ್ ಅವರು. ಅಲ್ಲಿ ಮೋಸ್ಟ್ಲಿ ಮನೆಯಲ್ಲಿ ಫಿಂಗರ್ ಪ್ರಿಂಟ್ ಸಿಗ್ಬೋದು. ಮತ್ತೆ ವೆಪನ್, ವಾಟ್ ಟೈಪ್ ಆಫ್ ವೆಪನ್ ದೇ ಹ್ಯಾವ್ ಯೂಸ್ಡ್ ಅನ್ನೋದು ಗೊತ್ತಾಗುತ್ತೆ ಈಗ. ಸಂಗಮ್ ಸಿಂಗ್ ಸರ್, ಈಗ ಓಂ ಪ್ರಕಾಶ್ ಅವರು ನಿಮ್ಮೊಂದಿಗೆ ಹೇಗೆ ಇರ್ತಿದ್ರು? ಅವರು ಅಧಿಕಾರದಲ್ಲಿದ್ದಾಗ ಹೇಗೆ ಬಿಹೇವ್ ಮಾಡ್ತಾ ಇದ್ರು? ಅವರ ಹಿನ್ನೆಲೆ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಈಗ ನಾವು ಹೇಳೋದು ಇಷ್ಟೇ, ನಮ್ಗೆ ಗೊತ್ತಾ ಕ್ವಾರಿನಲ್ಲಿ ಅವ್ರು ಯಾವ್ದೋ ಇನ್ವಾಲ್ವ್ ಆಗಿದ್ದಾರೆ, ಇನ್ಕ್ಲೂಡಿಂಗ್ ಹಿಸ್ ಸನ್. ಅದರಲ್ಲಿ ನಮಗ್ ಗೊತ್ತಾಗಿಲ್ಲ. ಇನ್ನ ಫರ್ದರ್ ಏನ್ ಹ್ಯಾಡ್ ಟು ಫೈಂಡ್ ಔಟ್. ಓಕೆ, ಥ್ಯಾಂಕ್ ಯು ಸಂಗ್ರಾಮ್ ಸರ್. ಹಲವು ಪಡೆದುಕೊಳ್ಳುವ ಸಾಧ್ಯತೆಗಳಿದೆ. ಯಾಕೆ ಅಂತಂದರೆ ನಾವು ಕೂಡ ಗಮನಿಸಿದ್ದೀವಿ, ಫೈರ್ ಆ್ಯಂಡ್ ಎಮರ್ಜೆನ್ಸಿಯಲ್ಲಿ ಅವರು ADGP ಆಗಿದ್ದ ಸಂದರ್ಭದಲ್ಲಿ ಓಂ ಪ್ರಕಾಶ್ ಅವರನ್ನು ನಾವು ಕೂಡ ಹೋಗಿ ವೇಟ್ ಮಾಡ್ತಾ ಇದ್ವಿ. ಫೈರ್ ಡಿಪಾರ್ಟ್ಮೆಂಟಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಗಳನ್ನು ಕೂಡ ಮಾಡೋದಕ್ಕೆ ಮುಂದಾಗ್ತಾ ಇದ್ರು. ಬರ್ಬರ ಹತ್ಯೆ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಬೆಂಗಳೂರಿನ HSR ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ರಾಜ್ಯದ 38ನೇ DG IGP ಆಗಿದ್ದಂಥ ಓಂ ಪ್ರಕಾಶ್ 1981ರ ಬ್ಯಾಚ್ನ IPS ಅಧಿಕಾರಿ ಓಂ ಪ್ರಕಾಶ್ ಬರ್ಬರ ಹತ್ಯೆ ಆಗಿದೆ. ಓಂ ಪ್ರಕಾಶ್ ಪತ್ನಿ HSR ಲೇಔಟ್ ಪೊಲೀಸರ ವಶಕ್ಕೆ.
ಕರ್ನಾಟಕದ ಮಾಜಿ ಪೊಲೀಸ್ ಮಹಾನಿರ್ದೇಶಕ ಓಂ ಪ್ರಕಾಶ್ ಕೊಲೆಯಾಗಿದ್ದಾರೆ. ಬೆಂಗಳೂರಿನ HSR ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂಥ ನಿವಾಸ. ಓಂ ಪ್ರಕಾಶ್ ಈಗ ರಕ್ತದ ಮಡುವಿನಲ್ಲಿ ಬಿದ್ದಿದ್ದಾರೆ ಎನ್ನುವಂಥ ಮಾಹಿತಿ. ಸ್ಥಳಕ್ಕೆ HSR ಲೇಔಟ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ. 1981ರ ಬ್ಯಾಚ್ನ IPS ಅಧಿಕಾರಿ ಕೂಡ ಇವರು ಆಗಿದ್ರು. ಮಾಜಿ DGIGP ಓಂ ಪ್ರಕಾಶ್ ರಾವ್ ಕೊಲೆ ಪ್ರಕರಣ. ಪೊಲೀಸರು ಪತ್ನಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಚಾಕುವಿನಿಂದ ಇರಿದು ಕೊಲೆ ಮಾಡಿರೋದು. ಮನೆ ತುಂಬಾ ರಕ್ತ. 10 ದಿನಗಳ ಹಿಂದೆ ಮನೆಯಲ್ಲಿ ಜಗಳ ನಡೆದಿತ್ತಂತೆ. ಹೆಂಡತಿ ಅಥವಾ ಮಗಳು ಇವರಿಬ್ಬರಲ್ಲಿ ಅಥವಾ ಇಬ್ಬರು ಸೇರಿ ಕೊಲೆ ಮಾಡಿರುವಂತ ಶಂಕೆಯಲ್ಲಿ ವ್ಯಕ್ತ ಆಗ್ತಿರೋದು. ಪೊಲೀಸ್ನವರು ಮನೆಗೆ ಹೋದ್ರೂ ಕೂಡ ಬಾಗಿಲು ಬಡಿದ್ರೂ ಕೂಡ ಬಾಗಿಲನ್ನ ತೆರೆದಿಲ್ಲ. ಓಂ ಪ್ರಕಾಶ್ ಮೃತದೇಹ ಸೆಂಟ್ ಜಾನ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ನಿವೃತ್ತ ಪೊಲೀಸ್ ಅಧಿಕಾರಿ ಆಗಿರುವಂತಹ ಸಂಗ್ರಾಮ್ ಸಿಂಗ್ ಅವರಿಗೆ ನಮ್ಮೊಂದಿಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸಂಗ್ರಾಮ್ ಸಿಂಗ್ ಅವರೇ ನಮಸ್ಕಾರ. ನಮಸ್ಕಾರ. ವಿಚಾರ ಗೊತ್ತಾಯ್ತು ಅಂತ ನಾನು ಭಾವಿಸ್ತೀನಿ. IPS ಅಧಿಕಾರಿ DGP ಇವರು ಓಂ ಪ್ರಕಾಶ್ ಅವರು ಏನೋ ಮರ್ಡರ್ ಆಗಿದ್ದಾರೆ ಅಂತ ಹೇಳಿದ್ರೆ ಗೊತ್ತಾಯ್ತು. HSR ಲೇಔಟ್ ಅಲ್ಲಿ ಅವರು ಸ್ವಲ್ಪ ಇನ್ವಾಲ್ವ್ ಆಗಿರಬಹುದು ಅಂತ ಕಾಣಿಸ್ತಾ. ಯಾಕಂದ್ರೆ DG ಅವರು ಈ ಇಂಟರ್ಫಿಯರ್ ವಿತ್ ಇದ್ರ ಹತ್ರ ಬಿಡದಿ ಹತ್ರ ಕ್ವಾರಿ ಇದೆಯಲ್ಲ, ಮೈನಿಂಗ್ ವಿಚಾರವಾಗಿ, ಕ್ವಾರೆ ಮೈನಿಂಗ್ ವಿಚಾರವಾಗಿ, ಕಲ್ಲು ಗಣಿಗಾರಿಕೆ ವಿಚಾರವಾಗಿ ಅದರಲ್ಲಿ ಇನ್ವಾಲ್ವ್ ಆಗಿದ್ರು. ಯಾರು ಅವ್ರ ಸನ್ಗೆಲ್ಲ ಇದು ಮಾಡಿದ್ರೆ ಇವರು ಸಹ ಇನ್ವಾಲ್ವ್ ಆಗಿದ್ರು. ಅದರಲ್ಲಿ ಕ್ವಾರಿನಲ್ಲಿ ಇದಾಗಿರುವಾಗ ಅವ್ರ ಸಣ್ಣು ಇದ್ರು. ಯಾಕಂದ್ರೆ ಇಲ್ಲಿ ಕ್ವಾರಿ ಇದು ಬಹಳ ದೊಡ್ಡ ಒಂದು ಕ್ವಾರಿ ಇತ್ತು. ಈಗ ಸ್ಟಾಪ್ ಆಗಿದೆ ಆಫ್ಟರ್ ದಟ್ ಇನ್ಸಿಡೆನ್ಸ್. ಈಗ ಅಲ್ಲಿ ಕ್ವಾರಿ ಕಾಂಟ್ರಾಕ್ಟರ್ಸ್ ಯಾರ ಸೇರ್ಕೊಂಡಿದೆ ಮಾಡಿರ್ಬೇಕು ಅಷ್ಟೇ. ಅಲ್ಲ, ಈಗ ಯಾವೆಲ್ಲ ಅನುಮಾನಗಳು ವ್ಯಕ್ತವಾಗುತ್ತೆ? ಯೂಶಲಿ ಪೊಲೀಸರು ಇಂಥ ಒಂದು ಪ್ರಕರಣಗಳನ್ನ ಗಂಭೀರವಾಗಿ ತಗೊಳ್ತಾರೆ ಸಂಗ್ರಾಮ್ ಸಿಂಗ್ ಸರ್. ಹೌದು ಸರ್, ಈಗ ತಗೊಳ್ಳೇಬೇಕು. ಯಾಕಂದ್ರೆ ಹೇಳಿದ್ರೆ ಅವರು DG ಆಗಿದಾಗ ಇದೆಲ್ಲ ಬಂದಿತ್ತು. ಇದೆಲ್ಲ ಯಾಕಂತ ಹೇಳಿದ್ರೆ ಅವರು ಕ್ವಾರಿಗೆ ಅವ್ರ ಸಣ್ಣಗೆ ಅಪಾಯಿಂಟ್ಮೆಂಟ್ ಮಾಡಿದೆ, ಎಲ್ಲ ನೋಡ್ಕೊಳಪ್ಪ ಅಂತ ಹೇಳಿದೆ. ಇವರು ಸ್ಪಾಟ್ ವಿಸಿಟ್ ಮಾಡಿದ್ದಾರೆ ಕ್ವಾರಿ ಹತ್ರ. ಅದು ನಾವು ಪೇಪರ್ ಅಲ್ಲಿ ಓದಿದ್ದು. ಮತ್ತೆ ನಮ್ಗೆ ಯಾಕೆ ರಿಟೈರ್ಡ್ ಆಗಿದ್ರಲ್ಲ ಅಂತ ಹೇಳಿದ್ರೆ ನಾವು ಸುಮ್ಮನೆ ಇದ್ರೆ ಈಗ ಮರ್ಡರ್ ಆಗಿದೆ ಗೊತ್ತಾಗುತ್ತೆ. ಯಾಕಂದ್ರೆ ವಿತಿನ್ 1 or 2 days ಹೂ ಹ್ಯಾಸ್ ಕಮಿಟೆಡ್ ದಿ ಮರ್ಡರ್ ಅನ್ನೋದು ಗೊತ್ತಾಗುತ್ತೆ. ಈಗ ಯೂಶಲಿ ಇನ್ವೆಸ್ಟಿಗೇಷನ್ ಹೇಗೆ ಸ್ಟಾರ್ಟ್ ಮಾಡ್ತಾರೆ? ಮೊದಲಿಗೆ ನಾವೆಲ್ಲ ಕ್ರೈಮ್ ರಿಪೋರ್ಟಿಂಗ್ ಮಾಡಬೇಕಾದ್ರೆ ನಮಗೆ ಗೊತ್ತಿರೋಂಥದ್ದು ಫಸ್ಟ್ ಸ್ಪಾಟ್ಗೆ ಹೋಗ್ತಾರೆ. ಸ್ಪಾಟಲ್ಲಿ ಒಂದಷ್ಟು ಸ್ಥಳವನ್ನು ಮಹಜರ್ ಮಾಡ್ತಾರೆ, ಸ್ಕೆಚ್ ಮಾಡ್ಕೊಳ್ತಾರೆ. ಅದಾದ ಬಳಿಕ ಮೃತದೇಹವನ್ನು ಮಾರ್ಚರಿಗೆ ಶಿಫ್ಟ್ ಮಾಡುವಂಥ ಕೆಲಸವನ್ನ ಮಾಡ್ತಾರೆ. ಇಲ್ಲ ಸರ್,